ನಮಸ್ಕಾರ. ಎಲ್ಲರೂ ಆರಾಮಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬಾಲ್ಯ ಅಂತ ಅಂದ್ರೇ ಒಂದು ಸವಿ ನೆನಪುಗಳ ಬುತ್ತಿ ಅಂತಲೇ ಹೇಳ್ಬೋದು ಅಲ್ವಾ. ಯಾವಾಗ ನಾವು ಬಾಲ್ಯನ ನೆನಪು ಮಾಡ್ಕೋತೀವೋ ಆಗ ಆಡಿರುವಂತಹ ಮಣ್ಣಿನ ಆಟಗಳಾಗಿರ್ಬೋದು, ಮಾಡಿರುವಂತಹ ತರಲೆ ತುಂಟಾಟಗಳಾಗಿರ್ಬೋದು, ಮುಗ್ಧತೆ ತುಂಬಿರೋ ನಿಷ್ಕಲ್ಮಶ ಮನಸ್ಸುಗಳಾಗಿರ್ಬೋದು, ಅವುಗಳನ್ನೆಲ್ಲ ನೆನೆಸ್ಕೋತಾ ಇದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಬಾಲ್ಯನ ನಾವು ಮಿಸ್ ಮಾಡ್ಕೋತಿದ್ದೀವಿ ಅಂತ ಅನಿಸುತ್ತೆ ಅಲ್ವಾ. ಹಾಗೆ ನಾವು ಚಿಕ್ಕವರಿರುವಾಗ ಇಂಬ್ಲಿ ಮಿಠಾಯಿ ಅಥವಾ ಹುಣಸೆ ಹಣ್ಣಿನ ಕಟ್ಟ ಮಿಠಾಯಿನ ಆಲ್ಮೋಸ್ಟ್ ಎಲ್ಲರೂ ಟೇಸ್ಟ್ ಮಾಡಿರ್ತೀವಿ ಅಲ್ವಾ. ಇವಾಗಲೂ ಅದನ್ನು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಮನೇಲೂ ಕೂಡ ಸಾಂಬಾರಿಗೆ ಅಂತ ಹುಣಸೆ ಹಣ್ಣು ತಂದಿಟ್ಟರೆ ಆಲ್ಮೋಸ್ಟ್ ಲಾಲಿಪಾಪ್ ಮಾಡಿಕೊಂಡು ನಾವು ತಿಂದು ಖಾಲಿ ಮಾಡಿರೋದೇ ಜಾಸ್ತಿ. ಹಾಗೆ ಇವತ್ತು ಶಾಪಲ್ಲಿ ಸಿಗೋ ಥರ ಇಂಬ್ಲಿ ಮಿಠಾಯಿಯನ್ನು ಮನೇಲೇ ಮಾಡೋಣ ಆಯಿತಾ, ಬನ್ನಿ. ಮೊದಲಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಒಂದು ಅರ್ಧ ಲೋಟ ನೀರಲ್ಲಿ ಒಂದು ಅರ್ಧ ತಾಸು ನೆನೆಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಅರ್ಧ ತಾಸು ಆಗಿದೆ, ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಒಂದು ಬಾಣಲೆಗೆ ಹಾಕಿ ಅದನ್ನು ಸಣ್ಣ ಉರಿಯಲ್ಲಿ ಪಾಕ ಬರೋ ತನಕ ಕಾಯಿಸ್ಕೋಬೇಕು. ನೆಕ್ಸ್ಟು ಇದು ಬೆಲ್ಲ ಫುಲ್ಲು ಪಾಕ ಬಂದ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂತಹ ಹುಣಸೆ ಹಣ್ಣಿನ ರಸನ ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾಗಿದ ನಂತರ ಇದಕ್ಕೆ ನಾನು ಮೆಣಸಿನಕಾಳಿಂದು ಪುಡಿಯನ್ನು ತಗೊಂಡಿದ್ದೇನೆ. ನೀವು ಖಾರದ ಪುಡಿನೂ ತಗೋಬೋದು. ಮೆಣಸಿನಕಾಳು ಪುಡಿ, ಜೀರಿಗೆ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಕೂಡ ರುಚಿಗೆ ತಕ್ಕಷ್ಟೇ ಹಾಕ್ಕೊಂಡಿರೋದು. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಥವಾ ಗಟ್ಟಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಬೆಲ್ಲವನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳಿ ಆಯಿತಾ. ನೆಕ್ಸ್ಟು ಇದನ್ನು ಸಣ್ಣ ಉರಿಯಲ್ಲಿ ಅಂಟು ದಪ್ಪ ಹದದಲ್ಲಿ ಬರೋವರೆಗೂ ಕೂಡ ತಿರ್ಸ್ತಾನೆ ಇರಬೇಕು. ಹಾಗೆ ಬಿಟ್ಟರೆ ಅಡಿ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಚಿಕ್ಕ ಉರಿಯಲ್ಲಿ ನೀವು ಇದನ್ನು ತಿರ್ಸ್ತಾ ಇರಬೇಕಾಯ್ತಾ. ನೆಕ್ಸ್ಟು ಈ ಥರ ಅಂಟು ರೆಡಿ ಆಗುತ್ತೆ. ಇದನ್ನು ಒಂದು 10 ನಿಮಿಷ ತಣಿಯೋದಕ್ಕೆ ಬಿಟ್ಟು ನಂತರ ಇದು ಚಮಚಕ್ಕೆ ಅಥವಾ ಬಿದಿರು ಕಡ್ಡಿ ಅಥವಾ ಐಸ್ ಕ್ರೀಮ್ ಕಡ್ಡಿಗೆ ಈ ಥರ ಸವರ್ಕೊಂಡ್ರೆ ಸೂಪರ್ಬಾಗಿ ಶಾಪ್ ಸ್ಟೈಲಲ್ಲೇ ಇಂಬ್ಲಿ ಮಿಠಾಯಿಯನ್ನು ಮನೇಲೇ ಸವಿಬೋದು. ನಿಜವಾಗ್ಲೂ ಸಖತ್ತಾಗಿತ್ತು. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಈ ಮೆಥಡು. ಇನ್ನೊಂದು ಮೆಥಡ್ ಇದೆ, ಅದನ್ನು ಮಾಡೋಣ ಬನ್ನಿ. ಇಲ್ಲಿ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಖಾರದ ಪುಡಿನ ಬಳಸ್ಕೊತಾ ಇದ್ದೀನಿ. ನೀವು ಮೆಣಸಿನಕಾಳಿನ ಪುಡಿನೂ ಬಳಸ್ಕೋಬೋದು. ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ. ಇದಿಷ್ಟನ್ನು ನೀಟಾಗಿ ನಾನು ಕುಟ್ಟೋ ಕಲ್ಲಲ್ಲಿ ಕುಟ್ಕೋತಿದ್ದೀನಿ. ನೀವು ಮಿಕ್ಸಿಲೂ ಕೂಡ ಗ್ರೈಂಡ್ ಮಾಡ್ಕೋಬೋದು. ಹಾಗೆ ಇದನ್ನ ಫುಲ್ಲು ಗಂಧ ಮಾಡಿ ರುಬ್ಕೋಬೇಕು ಆಯಿತಾ. ಈಗ ಆಲ್ಮೋಸ್ಟ್ ಗಂಧ ಆಗಿದೆ. ಈಗ ಇದನ್ನ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕಲಿಸ್ಕೋಬೇಕು. ನೆಕ್ಸ್ಟು ಅದಕ್ಕೆ ನಾನು ತೆಂಗಿನ ಗರಿಕೆದು ಕಡ್ಡಿಯನ್ನು ತಗೊತಾ ಇದ್ದೀನಿ. ನೀವು ಐಸ್ ಕ್ರೀಮ್ ಕಡ್ಡಿ ಅಥವಾ ಬಿದಿರು ಕಡ್ಡಿನೂ ಕೂಡ ಯೂಸ್ ಮಾಡ್ಬೋದು. ಇದನ್ನು ಚಿಕ್ಕ ಚಿಕ್ಕ ಉಂಡೆನ ಮಾಡಿಕೊಂಡು ತೆಂಗಿನ ಗರಿಕೆ ಕಡ್ಡಿಗೆ ಚುಚ್ಕೊಂಡು ಲಾಲಿಪಾಪ್ ಥರ ಸವಿಬೋದು. ನಿಜವಾಗ್ಲೂ ಇದು ಕೂಡ ಟೇಸ್ಟಿಯಾಗೇ ಇದೆ. ಎರಡು ಡಿಫ್ರೆಂಟಾಗಿ ಟೇಸ್ಟನ್ನು ಹೊಂದಿದೆ. ಆದರೆ ಈ ಮೆಥಡು ಸ್ವಲ್ಪ ಈಸಿ, ಆ ಮೆಥಡ್ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಎರಡು ಮೆಥಡನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಟೇಸ್ಟ್ ಜಾಸ್ತಿ ಇಷ್ಟ ಆಗುತ್ತೋ ಅದನ್ನು ನೀವು ಮನೇಲೇ ಮಾಡ್ಕೊಂಡು ತಿನ್ಬೋದು.
ನನಗೆ ಈ ಎರಡು ಥರದ್ದು ಇಂಬ್ಲಿ ಮಿಠಾಯಿ ಸಖತ್ ಟೇಸ್ಟಿ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು ಮನೆಯಲ್ಲೇ ಮಾಡಿಕೊಂಡು ಈ ಥರ ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಂಡು ತಿಂದಿರೋದಕ್ಕೆ. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಹಾಗೆ ನಿಮ್ಮ ಬಾಲ್ಯದ ಸವಿ ನೆನಪುಗಳನ್ನು ಒಂದು ಕ್ಷಣನಾದರೂ ನೆನಪಿಸ್ತು ಅಂತ ಅಂದ್ಕೋತೀನಿ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.